ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಂತಂದ್ರೆ 3 ಮಾರ್ಕ್ಸ್ ಗೆ ಬರುವಂತ ರಿಪೀಟೆಡ್ ಕ್ವಶನ್ ಇದೆ. ಫಿಸಿಕ್ಸ್ ದಿಂದ ರಿಪೀಟ್ ಆಗಿರುವಂತ ಕ್ವಶನ್ ಇದು 3 ಮಾರ್ಕ್ಸ್ ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು ಕೆಮಿಸ್ಟ್ರಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹೋಗಿ ನೋಡ್ಕೊಳ್ಬಹುದು. ಮತ್ತು ಪ್ರತಿದಿನ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಪರ್ಪಸ್. ಓಕೆ, ಈ ವಿಡಿಯೋದಲ್ಲಿ ನಾನು ಏನ್ ಮಾಹಿತಿ ಕೊಡ್ತಾ ಇರುವಂತದ್ದು ಅಥವಾ ಈ ವಿಡಿಯೋದಲ್ಲಿ ನಾನು ಯಾವ ಕ್ವಶನ್ ಡಿಸ್ಕಷನ್ ಮಾಡ್ತೀನಿ ನೋಡ್ತಾ ಇದ್ದೀರಿ. ವಾಟ್ ಆರ್ ಫೋಟೋ ಸೆಲ್ಸ್? ರಿಪೀಟ್ ಕ್ವಶನ್ ಇದು. ಮೆನ್ಷನ್ ಇಟ್ಸ್ ಯೂಸಸ್. ಫೋಟೋ ಶೆಲ್ ಅಂದ್ರೆ ಏನು ಮತ್ತೆ ಅದರ ಯೂಸ್ ಗಳು ಏನು ಅಂತ ಇದು ಕ್ವಶನ್ ಕೇಳಿರುವಂತದ್ದು. ಓಕೆ, ಮೊದಲಿಗೆ ನೋಡೋಣ ಫೋಟೋ ಶೆಲ್ ಅಂದ್ರೆ ಏನು. ಸೊ ಫೋಟೋ ಶೆಲ್ is also called photo electrical shell. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ, ಈ ಫೋಟೋ ಶೆಲ್ ಗೆ ಇನ್ನೊಂದು ಹೆಸರು ಫೋಟೋ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೇವೆ. ನೆಕ್ಸ್ಟ್, ಇಟ್ ಈಸ್ ಅ ಇಲೆಕ್ಟ್ರಾನಿಕ್ ಡಿವೈಸ್. ಫೋಟೋ ಶೆಲ್ ಈಸ್ ಅ ಇಲೆಕ್ಟ್ರಾನಿಕ್ ಡಿವೈಸ್ that converts, ಇದೇನ್ ಮಾಡುತ್ತೆ ಅಂದ್ರೆ that converts light energy into electrical energy. So photo cell is a device which convert light energy into electrical energy. ಅಂದ್ರೆ ಇದು ಒಂದು ಇಲೆಕ್ಟ್ರಾನಿಕ್ ಡಿವೈಸ್. ಇದೇನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಲೈಟ್ ಎನರ್ಜಿ ಇದ್ದದನ್ನ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಪ್ರವರ್ತಿಸುತ್ತೆ. ಉದಾಹರಣೆಗೆ ನೋಡ್ತಾ ಇದೀರಿ, ಸೋಲಾರ್ ಗಳನ್ನ ಹಾಕಿರ್ತಾರ್ರಿ ಮನೆಯಾಗದು. ಸೊ ಸೋಲಾರ್ಸ್ ಇರ್ತಾವ. ಆ ಸೋಲಾರ್ ಗಳು ನೋಡ್ರಿ ಡೇ ಪೂರ ಏನ್ ಮಾಡ್ತಂದ್ರೆ ಈ ಸೂರ್ಯನಿಂದ ಬರುವಂತ ಲೈಟ್ ಅನ್ನ ಎಲ್ಲಾನು ಅಬ್ಸರ್ವ್ ಮಾಡ್ಕೊಳ್ಳುತ್ತ. ರಾತ್ರಿ ನಿಮ್ಗೆ ಏನ್ ಮಾಡ್ತಪ್ಪ ಅಂತಂದ್ರೆ ಅದು ಲೈಟ್ ಅನ್ನ ಕೊಡುತ್ತೆ. ಹೌದಾ? ಸೊ ಯಾಕೆ ಅಂತಂದ್ರ ಇದು ಫೋಟೋ ಸೆಲ್, ಇದು ಫೋಟೋ ಸೆಲ್ ಅಂತ ಕರಿತೀವಿ. ಸೋಲಾರ್ ಪ್ಯಾನಲ್ ಹಾಕಿರ್ತಾರಲ್ರಿ, ಅದು ಫೋಟೋ ಸೆಲ್ ರೀ. ಅದು ಅದೇನ್ ಮಾಡುತ್ತೆ ಅಂದ್ರೆ ಲೈಟ್ ಎನರ್ಜಿ ಇದ್ದದನ್ನ ಎಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಇದು ಡೆಫಿನೇಷನ್ ಆಯ್ತ್ರಿ. ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ವಾಟರ್ ಅಂತ ಕೇಳಿದಾರಲ್ಲ, ಸೊ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತಾದ್ರೆ, ಈ ಒಂದು ಫೋಟೋ ಶೆಲ್ ವರ್ಕ್ಸ್ ಆನ್ ದಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಇದು ಎದರ ಮೇಲೆ ಕೆಲಸ ಮಾಡುತ್ತೆ ಅಂತಂದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಮೇಲೆ ಇದು ಕೆಲಸ ಮಾಡುತ್ತೆ. ಹೆಂಗೆ ಮಾಡುತ್ತಿದ್ದು? ವೆನ್ ಲೈಟ್ ಸ್ಟ್ರೈಕಿಂಗ್ ಸರ್ಫೇಸ್, ಯಾವಾಗ ಈ ಸರ್ಫೇಸ್ ಮೇಲೆ ಲೈಟ್ ಬಂದು ಬೀಳುತ್ತೆ, ಇಟ್ ಕಾಸಸ್ ಎಲೆಕ್ಟ್ರಾನ್ ಟು ಇಮಿಟೆಡ್. ಇಲ್ಲೇನಕ್ಕ ಇದರಲ್ಲಿರುವಂತ ಎಲೆಕ್ಟ್ರಾನ್ಗಳು ಇಮಿಟ್ ಆಗಲಿ ಸ್ಟಾರ್ಟ್ ಆಗ್ಬಿಡ್ತಾವ. ಯಾವಾಗ ಲೈಟ್ ಬಂದು ಇದ್ರ ಮೇಲೆ ಬೀಳುತ್ತೆ, ಇದರ ಎಲೆಕ್ಟ್ರಾನ್, ಈ ಪ್ಲೇಟ್ ಒಳಗಡೆ ಇರುವಂತಹ ಎಲೆಕ್ಟ್ರಾನ್ಗಳು ಸ್ಟಾರ್ಟ್ ಇಮಿಟಿಂಗ್ ಅಥವಾ ಫ್ಲೋವಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ. ಈ ಇಮಿಟಿಂಗ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಆಗುತ್ತೆ. ಇದು ಡೆಫಿನೇಷನ್ ಆಯ್ತ್ರಿ. ಓಕೆ, ಡೆಫಿನೇಷನ್ ಕ್ಲಿಯರ್ ಆಗಿದೆಯಾ? ಸೊ ನೋಡಿ, ಡೆಫಿನೇಷನ್ ಏನಪ್ಪಾ ಅಂದ್ರೆ, ಫೋಟೋ ಸೆಲ್ ಅಂದ್ರೆ ಏನು? ಫೋಟೋ ಸೆಲ್ ಈಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕನ್ವರ್ಟ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ದಿಸ್ ಫೋಟೋ ಸೆಲ್ ಈಸ್ ವರ್ಕ್ಸ್ ಆನ್ ದಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಓಕೆ, ಇಷ್ಟು ಡೆಫಿನೇಷನ್. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಯೂಸಸ್ ಎಲ್ಲಿ ಯೂಸ್ ಆಗುತ್ತಾ ನೋಡ್ತಾ ಇದ್ರಿ. ಯೂಸಸ್ ಗಳು, ಒಂದು ಆಟೋಮೆಟಿಕ್ ಸ್ಟ್ರೀಟ್ ಲೈಟನಿಂಗ್ ಸಿಸ್ಟಮ್. ಈಗ ಏನಾಗಿದಾವಪ್ಪ ಅಂತಂದ್ರೆ ದಿವಸ ಪೂರ್ತಿ ಈ ಬೀದಿ ಲ್ಯಾಂಪ್ಗಳು, ಆಟೋಮೆಟಿಕ್ ಸ್ಟ್ರೀಟ್ ಲ್ಯಾಂಪ್ ಲೈಟನಿಂಗ್ ಅಂತಂದ್ರೆ ಬೀದಿ ಬದಿಯ ಲ್ಯಾಂಪ್ ಗಳು ಏನ್ ಮಾಡ್ತಾವ ಅಂದ್ರೆ ಡೇ ಪೂರ್ ಏನ್ ಮಾಡ್ತವೆ ಅಂತಂದ್ರೆ ಅವು ಚಾರ್ಜ್ ಆಗ್ತವೆ, ರಾತ್ರಿ ಆಟೋಮೆಟಿಕಲಿ ಆನ್ ಆಗ್ಬಿಡ್ತೇವೆ. ಅದಕ್ಕೆ ನಾವು ಆಟೋಮೆಟಿಕ್ ಸ್ಟ್ರೀಟ್ ಲೈಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆಮೇಲೆ ಎರಡನೇದು ಲೈಟ್ ಮೀಟರ್ಸ್. ಸೊ ಏನ್ ಮಾಡ್ತಾವಪ್ಪ ಅಂತಂದ್ರೆ ಇಂಟೆನ್ಸಿಟಿ ಫೋಟೋಗ್ರಫಿ, ನಮ್ಮ ಲೈಟ್ ಗಳನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಲೈಟ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಲೈಟ್ ಮೀಟರ್ ಅಂತ ಕರಿತೀವಿ. ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ಲೈಟ್ ಇಂಟೆನ್ಸಿಟಿ ಎಷ್ಟಿದೆ ಅದನ್ನ ಚೆಕ್ ಮಾಡ್ಕೋಬೇಕು. ಅವಾಗ ಕೂಡ ಇದನ್ನ ಮಷಿನ್ ಗಳಲ್ಲಿ ಯೂಸ್ ಮಾಡ್ತೀವಿ. ಮೂರನೇ ಪಾಯಿಂಟ್, ಬರ್ಜ್ಲಾರ್ ಅಲಾರಾಮ್ ಅಂಡ್ ಸೇಫ್ಟಿ ಡಿವೈಸಸ್. ಈ ಬರ್ಜ್ಲಾರ್ ಅಲಾರಾಮ್ ಸೇಫ್ಟಿ ಡಿವೈಸ್ ಗಳಲ್ಲಿ ಅಂದ್ರೆ ಎಲ್ಲರೂ ಬೆಂಕಿ ಹತ್ತಿತ್ತು, ಹೌದಾ, ಅಥವಾ ಅಲಾರಾಮ್ ಗಳಾಗಿ ಯೂಸ್ ಮಾಡ್ಕೊಂತೀವಿ. ಸೇಫ್ಟಿ ಅಲಾರಾಮ್ ಗಳಲ್ಲಿ ಕೂಡ ಇದನ್ನ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ಕೊಂತೀವಿ. ಡಿಟೆಕ್ಟ್ ದ ಲೈಟ್ ಡಿಟೆಕ್ಟ್ ಮುಖಾಂತರ ಈ ಸೇಫ್ಟಿ ಡಿವೈಸ್ ಗಳಾಗಿ ಯೂಸ್ ಮಾಡ್ಕೊಂತೀವಿ. ಮತ್ತೆ ಸ್ಮೋಕ್ ಡಿಟೆಕ್ಟಿಂಗ್ ಅಂಡ್ ಫೈರ್ ಅಲಾರಾಮ್. ಎಲ್ಲಾದ್ರೂ ಬೆಂಕಿ ಹತ್ತಿತ್ತು, ಅಲ್ಲಿ ನಾವು ಸ್ಮೋಕ್ ಡಿಟೆಕ್ಟರ್ ಹೊಗೆ ಬರ್ತಾ ಇತ್ತು, ಅವಾಗ ಅದು ಬರ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಕಿ ಹೊಗೆ ಬರ್ಬೇಕಾದ್ರೆ ಅಥವಾ ಫೈರ್ ಬೆಂಕಿ ಹತ್ಕೊಂಡ್ರು ಕೂಡ ಅಲ್ಲಿನ ಅಲಾರಾಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಲಾರ್ ಎನರ್ಜಿ ಸಿಸ್ಟಮ್, ಮನೆಯಲ್ಲಿ ಪ್ಯಾನೆಲ್ ಗಳನ್ನಾಗಿ ಯೂಸ್ ಮಾಡ್ಕೊಂತೀವಿ ಸೋಲಾರ್ ಎನರ್ಜಿಗಳನ್ನ. ಆಮೇಲೆ ಕೌಂಟಿಂಗ್ ಸಿಸ್ಟಮ್. ಓಕೆ, ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕನ್ವೇಯರ್ ಬೆಲ್ಟ್, ಲೈಟ್ ಬೀಮ್ ಗಳನ್ನ ಆಬ್ಜೆಕ್ಟ್ ಮುಖಾಂತರ ಆಬ್ಜೆಕ್ಟ್ ಗಳನ್ನ ಕೌಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂತೀವಿ. ತುಂಬಾ ಕಡಿಮೆ ನಮ್ಮ ಡೈಲಿ ಲೈಫ್ ಅಲ್ಲಿ, ಬಟ್ ಇದನ್ನ ಕೂಡ ಯೂಸ್ ಮಾಡ್ಕೊಂತೀವಿ. ಲೈಟ್ ಬೀಮ್ ಮುಖಾಂತರ ಆಬ್ಜೆಕ್ಟ್ ಗಳನ್ನ ಕೌಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂತೀವಿ. ಮತ್ತೆ ಟಿವಿ, ಕ್ಯಾಮರಾ, ಆಪ್ಟಿಕಲ್ ಸೆನ್ಸರ್ ಗಳಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ಇಷ್ಟು ಏನಪ್ಪಾ ಅಂದ್ರೆ 3 ಮಾರ್ಕ್ಸಿಗೆ ಬರೀಬೇಕು. ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.